ಇದೆಲ್ಲ ಕನ್ಸ್ಟ್ರಕ್ಷನ್ ಮಾಡ್ತಾ ಇರೋದು ಕಸ್ಟಮರ್ಗೆ ಬ್ಲಾಕ್ ಮಾಡಿದ್ದಾರೆ. ಅವ್ರ ಟೇಸ್ಟ್ ಲೆಕ್ಕದಲ್ಲಿ ನಾವು ಮಾಡ್ಕೊಡ್ತಾ ಇದೀವಿ ಸರ್. 7 ಎಕರ್ ಇದೆ, ಅದರಲ್ಲಿ 1 ಎಕರ್ ಪಾರ್ಕೆ ಕೊಡ್ತಾ ಇದೀವಿ. ಹಾರ್ಟ್ ಆಫ್ ದ ಸಿಟಿ ನೀವು ಸುತ್ತ ನೋಡಿ, ನೀವು ಎಲ್ಲಾ ಕಡೆನೂ ಮನೆಗಳ ಕ್ರೌಡ್ ಆಗಿ ತುಂಬಿಕೊಂಡಿದೆ. 2 ಡೇಸ್ ಹಿಂದೆನೆ ಒಂದು ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿ ಪೂಜೆ ಕೂಡ ಆಗಿದೆ. ಅದು ನಾವು ಕನ್ಸ್ಟ್ರಕ್ಷನ್ ಮಾಡ್ಕೊಡ್ತಾ ಇದೀವಿ ಕಸ್ಟಮರ್ಗೆ ಅವ್ರು ಕೇಳಿದ ಸ್ಟೈಲ್ ಅಲ್ಲಿ, ಡಿಸೈನ್ ಅಲ್ಲಿ. ಇದು ದೊಡ್ಡದಾಗಿರೋ ಬಾಲ್ಕನಿ ಬರುತ್ತೆ. ಸೊ ಇಲ್ಲಿ ಸಿಟ್ಔಟ್ ಏರಿಯಾ ಬಿಗ್ ಡೈಮೆನ್ಷನ್ ಅಲ್ಲಿ ಬರ್ತಾರೆ ಬಿಲ್ಡಿಂಗ್. ಇದು ಟೋಟಲ್ 4 ಫ್ಲೋರ್ ಕಟ್ತಾ ಇದೀವಿ ಕಸ್ಟಮರ್ಸಿಗೋಸ್ಕರ. ಲೈವ್ ಆಗಿ ನಿಮ್ಮ ಮುಂದೆ ನಾವು ಯಾವ ತರ ವರ್ಕ್ ಮಾಡ್ತಾ ಇದೀವಿ, ತುಂಬಾ ಫಾಸ್ಟ್ ಆಗಿ ನಿಮ್ಮ ಕನಸಿನ ಮನೆನ ಒಳ್ಳೆ ಕ್ವಾಲಿಟಿಯಲ್ಲಿ ರೆಡಿ ಮಾಡಿ ಕೊಡ್ತೀವಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟೆಕ್ನಾಮಿಕ್. ಗೆಳೆಯರೆ, ತುಂಬಾ ಜನರಿಗೆ ಒಂದು ಸೈಟ್ ತಗೊಂಡಿರ್ತಾರೆ, ಆದ್ರೆ ಮನೆ ಕಟ್ಟೋಕೆ ಆಸೆ ಇರುತ್ತೆ. ಇವತ್ತು ನಮ್ಮ ಜೊತೆಯಲ್ಲಿದ್ದಾರೆ ಯೋಗೇಶ್ ಸರ್. ಸೈಟ್ ಜೊತೆಗೆ ವಿಲ್ಲಾಸ್ ಅನ್ನು ಸಹಿತ ಕಟ್ಕೊಡ್ತಾರೆ, ಅದನ್ನು ಬರೀ 5 ರಿಂದ 6 ತಿಂಗಳಲ್ಲಿ ನಿಮ್ಮ ಕನಸಿನ ಮನೆ ಡೈರೆಕ್ಟ್ ಆಗಿ ನೀವು ಸಹಿತ ತುಂಬಾನೇ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಕಟ್ಬೋದು. ಜೊತೆಗೆ ಒಳ್ಳೆ ಗುಣಮಟ್ಟ ಆಗಿರುತ್ತೆ, ಒಳ್ಳೆ ಕ್ವಾಲಿಟಿಯಲ್ಲಿ. ಸೊ ಸರ್ನು ನಮ್ಮ ಜೊತೆಯಲ್ಲಿದ್ದಾರೆ. ನಮಸ್ಕಾರ ಸರ್. ನಮಸ್ತೆ. ಹೇಗಿದ್ದೀರಾ ಸರ್? ಚೆನ್ನಾಗಿದೆ, ನೀವು ಹೇಗಿದ್ದೀರಾ? ಚೆನ್ನಾಗಿದೆ ಸರ್. ಸರ್, ಇಲ್ಲಿ ಸುತ್ತಮುತ್ತ ನೋಡಿದ್ರೆ ಇಷ್ಟು ದೊಡ್ಡ ದೊಡ್ಡ ಮನೆ ಎಲ್ಲ ಇದಾವೆ. ಸೊ ಇಲ್ಲೇನು ಇಷ್ಟೆಲ್ಲ ಮನೆ ನೀವು ಕಟ್ತಾ ಇದ್ದೀರಾ. ಸೊ ಯಾವ ತರ ಕಾನ್ಸೆಪ್ಟ್ ತಂದಿದ್ದೀರಾ ಸರ್ ಈ ಬಾರಿ? ಸರ್, ಈ ಬಾರಿ ನಾವು ವಿಲ್ಲಾ ಕಾನ್ಸೆಪ್ಟ್ ಅಂದ್ರೆ ವಿಲ್ಲಾ ಅವರು ಕಸ್ಟಮರ್ ಸೈಟ್ ತಗೊಂಡ್ರೆ ನಾವು ಅವ್ರಿಗೆ ಯಾವ ತರ ಬೇಕು ಡಿಸೈನ್ ಆಗಿ ಅವರಿಗೆ ವಿಲ್ಲಾ ಕಟ್ಕೊಡ್ತಾ ಇದೀವಿ. ಸೊ ಸೈಟ್ ಕಮ್ ವಿಲ್ಲಾ ಕಾನ್ಸೆಪ್ಟ್ ಕೊಡ್ತಾ ಇದೀವಿ. ಒಂದು ಒಳ್ಳೆ ಪ್ರೀಮಿಯರ್ ಕಡಿಮೆ ಬೆಲೆಗೆ ನಾವು ಮಾಡ್ಕೊಡ್ತಾ ಇದೀವಿ. ಸರ್, ನಾವು ಕೇಳಿದ್ವಿ ಬರೀ 5-6 ತಿಂಗಳಲ್ಲಿ ವಿಲ್ಲಾ ಕಟ್ತಾ ಇದ್ರಿ ಅಂತ, ನಿಜ ಇದೆ ಸರ್? ಎಸ್ ಸರ್, ನೀವೇ ನೋಡ್ತಾ ಇದೀರಲ್ಲ, ವಿಲ್ಲಾಸ್ ಎಲ್ಲ ನಾವು ಫಾಸ್ಟ್ ಆಗಿ ರೆಡಿ ಮಾಡ್ತಾ ಇದೀವಿ. ಕಸ್ಟಮರ್ ಟೇಸ್ಟ್ ಲೆಕ್ಕದಲ್ಲಿ ನಾವು ಅವರಿಗೆ ವಿಲ್ಲಾನ 6 to 7 months ಅಲ್ಲಿ ಆಲ್ಮೋಸ್ಟ್ ಕ್ಲಾರಿಟಿಯಾಗಿ ಕೊಟ್ಬಿಡ್ತೀವಿ. ಗೆಳೆಯರೆ, ನೋಡ್ತಿರ್ಬೋದು ಕಂಟಿನ್ಯೂಸ್ ಆಗಿ ಎಷ್ಟೊಂದು ವರ್ಕ್ ನಡೀತಾ ಇದೆ ಅಂತ. ಡೈಲಿ ಫಾಸ್ಟ್ ಆಗಿ ವರ್ಕ್ ಇಲ್ಲಿ ಕಂಪ್ಲೀಟ್ ಆಗುತ್ತೆ. ಸರ್, ಒಮ್ಮೆ ಎಕ್ಸಾಕ್ಟ್ ಲೊಕೇಶನ್ ಹೇಳಿ ಸರ್, ಎಲ್ಲಿ ಬಂದಿದ್ದೇವೆ ನಾವು? ಸರ್, ನಾವು ಇವತ್ತು ಹೊಸೂರು ಮೈನ್ ಸಿಟಿ, ಹೊಸೂರು ಹಾರ್ಟ್ ಆಫ್ ದ ಸಿಟಿಗೆ ಬಂದಿದ್ದೀವಿ. ಗೋಕುಲ್ ನಗರ್ ಅಂತ. ನಿಮಗೆ ವೆರಿ ಕ್ಲೋಸ್ ಟು ದ ಹೊಸೂರು ಬಸ್ ಸ್ಟಾಪಿಗೆ ಹತ್ರ ಆಗುತ್ತೆ. ಹೊಸೂರು ರೈಲ್ವೆ ಸ್ಟೇಷನ್ಗೆ ಜಸ್ಟ್ ಒಂದು 2.5-3 ಕಿಲೋಮೀಟರ್ ಒಳಗಡೆ ಬರುತ್ತೆ. ಒಂದು ಲೇಔಟ್ಗೆ ಏನು ಹೆಸರು ಇಟ್ಟಿದ್ದೀರಾ ಸರ್? ಸರ್, ಶ್ರೀಕೃಷ್ಣ ಅವೆನ್ಯೂ ಅಂತ ಹೆಸರಿಟ್ಟಿದ್ದೀವಿ. ಸೂಪರ್ ಸರ್. ಸೊ ಟೋಟಲ್ ಎಷ್ಟು ಎಕರ್ ಅಲ್ಲಿ ಮಾಡಿದ್ದೀರಾ ಸರ್? ಸರ್, ಟೋಟಲ್ 7 ಎಕರ್ ಪ್ರಾಜೆಕ್ಟ್ ನಿಮಗಿದು. ಓಕೆ, ಎಷ್ಟು ಸೈಟ್ಸ್ ಇದಾವೆ ಸರ್ ಇದರಲ್ಲಿ? 107 ಸೈಟ್ಸ್ ಬರುತ್ತೆ ಸರ್ ನಿಮಗೆ. ಓಕೆ, 107 ಸೈಟ್ಸ್. ಸೊ ಅವೈಲೇಬಲ್ ಇರೋದು ಸರ್? ಅವೈಲೇಬಲ್ ಕ್ಲೋಸ್ ಟು 160 ಅವೈಲೇಬಲ್ ಇರ್ಬೋದು ಸರ್. ಓಕೆ, 60 ಅವೈಲೇಬಲ್ ಸಿಗುತ್ತೆ. ಹೌದು. ಸೊ ಸರ್, ಇಲ್ಲಿ ನಾವು ಹಿಂದೆ ನೋಡ್ತಾ ಇದ್ದೇವೆ ಎಲ್ಲ ಕೆಲಸ ನಡೀತಾ ಇದೆ. ಸೊ ಇದೆಲ್ಲ ಕಾನ್ಸೆಪ್ಟ್ ಅಲ್ಲಿ ಆಲ್ರೆಡಿ ಇದು ಕಸ್ಟಮರ್ದ ಅಥವಾ ನೀವಾಗ ಕಟ್ತಾ ಇದ್ರಾ ಸರ್? ಸರ್, ಎಂಟರ್ ಪ್ರಾಪರ್ಟಿ ಬಂದ್ಬಿಟ್ಟು ನಾವೆಲ್ಲ ಡೆವಲಪ್ಮೆಂಟ್ ಮಾಡಾಗಿದೆ. ಇದೆಲ್ಲ ಕನ್ಸ್ಟ್ರಕ್ಷನ್ ಮಾಡ್ತಾ ಇರೋದು ಕಸ್ಟಮರ್ಗೆ. ಯಾರು ಬ್ಲಾಕ್ ಮಾಡಿದ್ದಾರೆ, ಹೌದು ಬ್ಲಾಕ್ ಮಾಡಿದ್ದಾರೆ, ಅವ್ರ ಟೇಸ್ಟ್ ಲೆಕ್ಕದಲ್ಲಿ ನಾವು ಮಾಡ್ಕೊಡ್ತಾ ಇದೀವಿ ಸರ್. ಎಸ್. ಸೊ ಏನೆಲ್ಲ ಅಮ್ಯುನಿಟೀಸ್ ಪ್ರೊವೈಡ್ ಮಾಡ್ತೀರಾ ಸರ್ ಇಲ್ಲಿ? ಸರ್, ಅಮ್ಯುನಿಟೀಸ್ ನಿಮಗೆ ಎಂಟರ್ ಪ್ರಾಪರ್ಟಿ ಎಲ್ಲ ಕಂಪ್ಲೀಟ್ ಆಗಿ ನೀವು ನೋಡ್ಬೋದು. ಎಂಟರ್ ಪ್ರಾಪರ್ಟಿ ನಿಮಗೆ 30 feet ರೋಡ್ ಬರುತ್ತೆ, 30 ಅಡಿ ರೋಡ್ ಬರುತ್ತೆ. ಎಲ್ಲ ಸೈಟ್ಗಳಿಗೂ ಸಪ್ರೇಟ್ ಆಗಿ ಒಂದು ಗಿಡಗಳನ್ನ ಹಾಕೊಡ್ತೀವಿ, ನೀಟಾಗಿ ಪ್ಲಾಂಟೇಶನ್ ಮಾಡ್ಕೊಡ್ತೀವಿ. ಸೊ ದೆನ್ ಎಲೆಕ್ಟ್ರಿಸಿಟಿ, ಅಂಡರ್ಗ್ರೌಂಡ್ ಡ್ರೈನೇಜು ಎಲ್ಲ ರೆಡಿ ಇದೆ. ಸೊ ಇನ್ನೊಂದು ಗುಡ್ ನ್ಯೂಸ್ ಪ್ಲಸ್ ಪಾಯಿಂಟ್ ಅಂದ್ರೆ ಎಂಟೈರ್ ಪ್ರಾಪರ್ಟಿ 7 ಎಕರ್ ಇದೆ, ಅದರಲ್ಲಿ 1 ಎಕರ್ ಪಾರ್ಕೆ ಕೊಡ್ತಾ ಇದೀವಿ. 1 ಎಕರ್ ಪಾರ್ಕ್ ಕೊಡ್ತೀವಿ. ಖಂಡಿತ ಸರ್. 1 ಎಕರ್ ಲೇಔಟ್ ಮಾಡ್ತಾರೆ, ನೀವೇನ್ ಸರ್ 1 ಎಕರ್ ಪಾರ್ಕ್ ಕೊಡ್ತಾ ಇದ್ದೀರಾ? ನಿಜ. ಇದು ವಿಲ್ಲಾ ಪ್ರಾಜೆಕ್ಟ್ ಆಗಿರೋದ್ರಿಂದ ಸೊ ಅದೊಂದು ಟೇಸ್ಟ್ ಇರುತ್ತೆ ಜನಗಳಿಗೆ. ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಕ್ಕೆ ಜಾಗ ಜಾಸ್ತಿ ಬೇಕು. ಕ್ಲೋಸ್ ಟು ನಿಮ್ಗೆ 110-107 ಮನೆಗಳು ಬರೋದ್ರಿಂದ ಸೊ ನಾವು ಜಾಸ್ತಿ ಜಾಗ ಕೊಡ್ಲೇಬೇಕಾಗುತ್ತೆ. ಇದನ್ನ ನಾವು ಈ ಹೊಸೂರಲ್ಲೇ ಇದು ಹಿಸ್ಟ್ರಿ. ಇದು ಯಾರು ಕೂಡ 1 ಎಕರ್ ಕೊಟ್ಟಿಲ್ಲ. ಎಷ್ಟು ದೊಡ್ಡ ಪ್ರಾಜೆಕ್ಟ್ಗಳಾದ್ರೂ 1 ಎಕರ್ ನಿಮ್ಗೆ ಪಾರ್ಕ್ ಕೊಟ್ಟಿಲ್ಲ. ಸೊ ನಾವು 1 ಎಕರ್ನ ಪಾರ್ಕಿಗೋಸ್ಕರ ಬಿಟ್ಬಿಟ್ಟಿದೀವಿ. ಇದೆಲ್ಲ ಜಾಗ ಪಾರ್ಕಿಗೋಸ್ಕರನೇ ಬಿಟ್ಬಿಟ್ಟಿದೀವಿ ಸರ್. ಸರ್, ನಿಮ್ ಲೇಔಟ್ ಹೊರಗಡೆನೆ ಹೋದ್ರೆ ಇಷ್ಟೊಂದು 100 ಮನೆ ಇದೆ, ಈ ಲೇಔಟ್ ಅದೇ ತರ ಆಗುತ್ತಾ ಸರ್? ಖಂಡಿತ ಸರ್, ಇದು ಹಾರ್ಟ್ ಆಫ್ ದ ಸಿಟಿ. ನೀವು ಸುತ್ತ ನೋಡಿ, ನೀವು ಎಲ್ಲಾ ಕಡೆನೂ ಮನೆಗಳ ಕ್ರೌಡ್ ಆಗಿ ತುಂಬಿಕೊಂಡಿದೆ. ಹೌದು, ಮಿಡಲ್ ಅಲ್ಲೇ ನಾವಿರೋದು. ಕಸ್ಟಮರ್ಸ್ಗೆ ಇಲ್ಲಿ ಬಂದ ತಕ್ಷಣನೇ ಈ ಲೊಕೇಶನ್ ಬಗ್ಗೆ ಯೋಚನೆ ಮಾಡೋದು ಏನೂ ಇರಲ್ಲ. ಸೊ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾ ಬಿಡಬೇಕು ಅನ್ನೋದ್ರ ಯೋಚನೆ ಇಲ್ಲ. ಸಿಕ್ಕಿದ್ರೆ ಸಾಕಪ್ಪ ಈ ಲೊಕೇಶನ್ ಅಲ್ಲಿ ಅನ್ನೋ ತರ ಅನ್ಸುತ್ತೆ. ಏನಕಂದ್ರೆ ಆ ಲೊಕೇಶನ್ ಆಗಿದೆ, ಪ್ರಾಜೆಕ್ಟ್ ಆ ತರ ಇದೆ. ಯಾವ ತರ ಎಲ್ಲ ಪ್ರಾಜೆಕ್ಟ್ ಮಾಡ್ತಾ ಇದ್ದೀರಾ ಸರ್ ನೀವು? ಸರ್, ನೀವು ನೋಡಿ, ನಿಮ್ಗೆ 2 ಡೇಸ್ ಹಿಂದೆನೆ ಒಂದು ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿ ಪೂಜೆ ಕೂಡ ಆಗಿದೆ. ಅದು ಹೌದೌದು, ಕಸ್ಟಮರ್ದೇ ಪೂಜೆ ಕೂಡ ಆಗಿದೆ. ಇದು ಬಂದ್ಬಿಟ್ಟು ನಾವು ಕನ್ಸ್ಟ್ರಕ್ಷನ್ ಮಾಡ್ಕೊಡ್ತಾ ಇದೀವಿ ಕಸ್ಟಮರ್ಗೆ ಅವ್ರು ಕೇಳಿದ ಸ್ಟೈಲ್ ಅಲ್ಲಿ, ಡಿಸೈನ್ ಅಲ್ಲಿ. ಓಕೆನಾ? ಬನ್ನಿ, ನಾನು ನಿಮಗೆ ಪ್ರಾಜೆಕ್ಟ್ ಒಳಗಡೆ ಯಾವ ತರ ನಾವು ಮಾಡ್ತಾ ಇದೀವಿ ನಿಮಗೆ ತೋರಿಸ್ಕೊಡ್ತೀನಿ. ಬನ್ನಿ. ಏನ್ ಸ್ಕ್ವೇರ್ ಫೀಟ್ ಅಲ್ಲಿ ಈ ಒಂದು ವಿಲ್ಲಾ ಮಾಡ್ತಾ ಇದ್ರಾ ಸರ್? ಸರ್, 1200 ಮತ್ತೆ 1500 ಸೂಪರ್ ಬಿಲ್ಡಪ್ ಏರಿಯಾದಲ್ಲಿ ನಾವು ವಿಲ್ಲಾಸ್ನ ನಾವು ಮಾಡ್ತಾ ಇರೋದು. ಈ ವಿಲ್ಲಾ ಬಂದ್ಬಿಟ್ಟು 1500 ಸೂಪರ್ ಬಿಲ್ಡಪ್ ಏರಿಯಾ ಬರುತ್ತೆ. ಬಿಗ್ ಡೈಮೆನ್ಷನ್ಸ್ ಇರುತ್ತೆ, ನಿಮ್ಗೆ ಸ್ಪೇಷಿಯಸ್ ಆಗಿರುತ್ತೆ. ಏನೆಲ್ಲ ಇದೆ ಸರ್ ಈ ವಿಲ್ಲಾದಲ್ಲಿ, ಹೇಳಿ ಸ್ಟೆಪ್ ಬೈ ಸ್ಟೆಪ್. ಸರ್ ನೋಡಿ, ಇದೆಲ್ಲ ದೊಡ್ಡದಾಗಿ ಹಾಲ್ ಇದೆ. ಇದು ಹಾಲ್ ಬರುತ್ತೆ, ದೊಡ್ಡದಾಗಿದೆ. ಸೊ ದೆನ್ ನಿಮ್ಗೆ ಕಿಚನ್ ಕಮ್ ಡೈನಿಂಗ್ ಬರುತ್ತೆ. ನೋಡಿ, ಇದು ಡೈನಿಂಗ್ ಬರುತ್ತೆ, ದೆನ್ ಕಿಚನ್ ಬರುತ್ತೆ. ವೆಂಟಿಲೇಷನ್ ಎಲ್ಲ ತುಂಬಾ ದೊಡ್ಡದಾಗಿ ಕೊಟ್ಟಿರ್ತೀವಿ. ಸೊ ಸ್ಟೈಲಿಶ್ ಆಗಿ ನಾವು ಮಾಡಿರ್ತೀವಿ ಇದೆಲ್ಲ. ಸರ್, ಇದು ಸೀನಿಯರ್ ಸಿಟಿಸನ್ ಬೆಡ್ರೂಮ್. ಗ್ರೌಂಡ್ ಫ್ಲೋರ್ಗೆ ಅವ್ರಿಗೆ ಕೊಡ್ಲೇಬೇಕಾಗತ್ತೆ. ಒಂದು ಅಟ್ಯಾಚ್ ಬಾತ್ರೂಮ್ ಅವರಿಗೆ.
Yes. ಮನೇಲಿ ಯಾರು ಹಿರಿಯರಿದ್ರೆ ಸೊ ಅವ್ರಿಗೊಂದು ಬೆಡ್ರೂಮ್ ಬೇಕಾಗುತ್ತಲ್ವಾ. ಎರಡು ವಿಂಡೋನು ಕೊಡ್ತಾ ಇದ್ದೀರಾ? ಹೌದು ನೋಡಿ, ಸ್ಪೇಷಿಯಸ್ ವೆಂಟಿಲೇಷನ್ ಬೇಕಲ್ಲ ಸರ್. ಹೌದು ಅಲ್ವಾ? ಎರಡು ವಿಂಡೋ ಅವೈಲೇಬಲ್ ಇದೆ. ಹೌದು ಹೌದು. ಮತ್ತೆ ಸರ್ ದೆನ್ ನಿಮಗೆ ಫಸ್ಟ್ ಫ್ಲೋರಲ್ಲಿ 2 ಬೆಡ್ರೂಮ್ ಬಾಲ್ಕನಿ ಎಲ್ಲ ಇರುತ್ತೆ. ಬನ್ನಿ ನಾನು ನಿಮಗೆ ತೋರಿಸ್ತೇನೆ. ಇಲ್ಲಿ ಒಂದು ಬೆಡ್ರೂಮ್ ಬರುತ್ತೆ, ದೊಡ್ಡದಾಗಿರುತ್ತೆ. ಓಕೆ. ಸೊ ಇಲ್ಲಿ ಒಂದು ಬೆಡ್ರೂಮ್ ಬರುತ್ತೆ, ಎರಡಕ್ಕೂ ಅಟ್ಯಾಚ್ ಬಾತ್ರೂಮ್ ಇರುತ್ತೆ. ಇದು ಮಿನಿ ಹಾಲ್ ತರ ಇರುತ್ತೆ, ಚಿಕ್ಕದಾಗಿ ಒಂದು ಹಾಲ್ ತರ ಇರುತ್ತೆ. ಹೌದು. ಸೊ ಈ ಬೆಡ್ರೂಮ್ ನೋಡಿ ತುಂಬಾ ಸ್ಪೇಷಿಯಸ್. ಅವರು ಎಷ್ಟು ದೊಡ್ಡ ಕಿಂಗ್ ಸೈಜ್ ಕಾಟ್ ಬೇಕಾದ್ರೂ ಹಾಕೋಬಹುದು. ದೆನ್ ಅಟ್ಯಾಚ್ ಬಾತ್ರೂಮ್, ಒಂದು ಡ್ರೆಸ್ಸಿಂಗ್ ರೂಮ್ ಕೂಡ ಇರುತ್ತೆ. ಓಕೆ, ಈ ತರ ನೋಡಿ ಅಟ್ಯಾಚ್ ಬಾತ್ರೂಮ್, ಡ್ರೆಸ್ಸಿಂಗ್ ರೂಮ್ ಇರುತ್ತೆ. ಹೌದು ಹೌದು. ಇದು ಅನದರ್ ಒಂದು ಬೆಡ್ರೂಮ್. ಇದು ನಿಮಗೆ ದೊಡ್ಡದಾಗೆ ಬರುತ್ತೆ, ಸ್ಪೇಷಿಯಸ್ ಆಗಿರುತ್ತೆ. ಅದಕ್ಕೂ ಕೂಡ ಒಂದು ಡ್ರೆಸ್ಸಿಂಗ್ ರೂಮ್ ಕೊಡ್ತೀವಿ, ದೊಡ್ಡದಾಗಿರುತ್ತೆ ಇದು ಸ್ವಲ್ಪ ಎಸ್ ನೋಡಿ. ಮತ್ತೆ ಅಟ್ಯಾಚ್ ಬಾತ್ರೂಮ್ ಇರುತ್ತೆ. ಓಕೆ, ಈ ತರ ಅವೈಲೇಬಲ್ ಇದೆ. ಇದು ಕಸ್ಟಮರ್ ಹೇಳಿದ್ದೆ ಡಿಸೈನ್ ಮಾಡ್ತಾ ಇದ್ದಾರೆ. ಹೌದು ಸರ್. ಇದೇನಂದ್ರೆ ಇಲ್ಲಿ ವುಡನ್ ವಾಲ್ ಬರುತ್ತೆ. ಹಾ. ಅವಾಗ ಏನಾಗುತ್ತೆ, ಇಲ್ಲಿ ಬಾತ್ರೂಮ್ಸ್ ಇದೆ ಅಂತಾನೆ ಗೊತ್ತಾಗಲ್ಲ, ಅಷ್ಟು ಡಿಸೈನ್ ಆಗಿ ಮಾಡ್ಕೋಬಹುದು. ಕಾಣುತ್ತೆ. ಸೊ ಹೈಡ್ ಆಗಿರುತ್ತೆ ಅದು. ಸೊ ಅದರೆಲ್ಲ ನಿಮ್ಗೆ ಇಂಟೀರಿಯರ್ ಆದ್ಮೇಲೆ ಅದ್ರದ್ದು ಪ್ಲಾನ್ ಎಲ್ಲ ಗೊತ್ತಾಗುತ್ತೆ ನಿಮ್ಗೆ. ಹಾ ಸರ್, ಇಂಟೀರಿಯರ್ ನೀವೇ ಮಾಡ್ತೀರಾ ಸರ್? ಖಂಡಿತ ಸರ್, ನಾವೇ ಮಾಡ್ಕೊಡ್ತೀವಿ ಸರ್. ಇದು ದೊಡ್ಡದಾಗಿರೋ ಬಾಲ್ಕನಿ ಬರುತ್ತೆ. ಓಕೆ. ಸೊ ಇಲ್ಲಿ ಸಿಟ್ಔಟ್ ಏರಿಯಾ. ಈ ಫ್ರಂಟ್ ವ್ಯೂ ಬಂದ್ಬಿಟ್ಟು ಅವರು ಏನಾದ್ರು ಪಾಟ್ಗಳು ಗಿಡಗಳೆಲ್ಲ ಇಟ್ಕೋಬಹುದು. ಸೊ ನೋಡೋಕ್ಕೂ ಚೆನ್ನಾಗಿರುತ್ತೆ. ಸೊ ಆ ಡಿಸೈನ್ಡ್ ಆಗಿ ಮಾಡಿಸ್ಕೊಂಡಿದ್ದಾರೆ. ಸೊ ನಿಮಗೆ ದೊಡ್ಡದಾಗಿರುತ್ತೆ ಬಾಲ್ಕನಿ. ಇದು ಬಿಗ್ ಡೈಮೆನ್ಷನ್ ಅಲ್ಲಿ ಬರ್ತಾರೆ ಬಿಲ್ಡಿಂಗ್. ಇದು ಟೋಟಲ್ 4 ಫ್ಲೋರ್ ಕಟ್ತಾ ಇದೀವಿ ಕಸ್ಟಮರ್ಸಿಗೋಸ್ಕರ. ಲೈವ್ ಆಗಿ ನಿಮ್ಮ ಮುಂದೆ ನಾವು ಯಾವ ತರ ವರ್ಕ್ ಮಾಡ್ತಾ ಇದೀವಿ, ಫಾಸ್ಟ್ ಆಗಿ, ವೆರಿ ಫಾಸ್ಟ್ ಆಗಿ ನಿಮಗೆ ವರ್ಕ್ ಕಂಪ್ಲೀಟ್ ಮಾಡಿ ಕೊಡ್ತಾ ಇದೀವಿ. ನಿಯರ್ ಬೈ ಏನೆಲ್ಲ ಡೆವಲಪ್ಮೆಂಟ್ ಇದೆ ಸರ್ ಇಲ್ಲಿ? ಸರ್ ನಿಯರ್ ಬೈ ಡೆವಲಪ್ಮೆಂಟ್ ಆಲ್ರೆಡಿ ಫುಲ್ ಆಗ್ಬಿಟ್ಟಿದೆ ಸರ್. ಇದು ಮೈನ್ ಸಿಟಿಯಲ್ಲಿ ಇರುವಂತ ಜಾಗ ಇದು. ಸೊ ನಮ್ಮ ಪ್ರಾಜೆಕ್ಟ್ಗೆ ಕ್ಲೋಸ್ ಟು ನಿಮಗೆ ಬಸ್ ಸ್ಟಾಪ್ ಜಸ್ಟ್ 2.5-3 ಕಿಲೋಮೀಟರ್ ಬರುತ್ತೆ. ಹೊಸೂರು ಮೈನ್ ಬಸ್ ಸ್ಟಾಪ್. ಹೊಸೂರು ನಿಮಗೆ ರೈಲ್ವೆ ಸ್ಟೇಷನ್ ಕೂಡ ಸೇಮ್ ಅರೌಂಡ್ 2.5 ಕಿಲೋಮೀಟರ್ ಸರೌಂಡಿಂಗ್ ಬರುತ್ತೆ. ಸೊ ನಿಮಗೆ ಹೊಸೂರಲ್ಲಿ ಯಾರೇ ಕೇಳಿದ್ರು ಹೇಳ್ತಾರೆ ಭವಾನಿ ಗ್ರ್ಯಾಂಡ್ ಪ್ಯಾಲೇಸ್ ಕಲ್ಯಾಣ ಮಂಟಪ. ಸೊ ಅದರ ಪಕ್ಕದಲ್ಲೇ ತುಂಬಾ ಕ್ಲೋಸ್ ಟು ನಿಯರೇ ನಾವು ಇರುವಂತ ಜಾಗ. ಸೊ ಈ ಸರೌಂಡಿಂಗ್ ಎಲ್ಲ ನಿಮಗೆ ಪರ್ ಸ್ಕ್ವೇರ್ ಫೀಟ್ ಎಲ್ಲ ನಿಮಗೆ 4,000 ಮೇಲೆ ಓಡ್ತಾ ಇರುವಂತ ಜಾಗ ಇದು. ಸೊ ಅಂದ್ರೆ ಕ್ರೌಡೆಡ್ ಏರಿಯಾ. ಸೊ ಲೊಕೇಶನ್ ಸುತ್ತ ನಿಮ್ಗೆ ಕ್ರೌಡೆಡ್ ಏರಿಯಾ ಮನೆಗಳೆಲ್ಲ ಇದೆ ಸರ್. ಇಲ್ಲೆಲ್ಲ ನೋಡಿ ನೀವು ಎಷ್ಟೊಂದು ಮನೆಗಳು ನೋಡ್ಬೋದು ಅಂತ. ಸೊ ಇದು ಆಲ್ರೆಡಿ ನಿಮ್ಗೆ ಕ್ರೌಡೆಡ್ ಏರಿಯಾ ಆಗಿರುತ್ತೆ. ಫುಲ್ಲಿ ಮನೆಗಳು ಬಂದಿದೆ, ಇಲ್ಲಿ ಯಾವ್ದು ವೇಟಿಂಗ್ ಎಲ್ಲ ಏನು ಇಲ್ಲ. ಸೊ ಓಕೆನಾ. ಸೊ ಮೇನ್ ಆಗಿ ನಿಮ್ಗೆ ಸ್ಕೂಲ್ಸ್ ಎಲ್ಲ ಜಸ್ಟ್ ಒಂದು 2 ಕಿಲೋಮೀಟರ್ 1 ಕಿಲೋಮೀಟರ್ ಸರೌಂಡಿಂಗ್ ಅಲ್ಲೇ ಬಂದ್ಬಿಡುತ್ತೆ. ಹೌದು. ಸೊ ಶಾಪಿಂಗ್ ಮಾಲ್ಸ್ ಎಲ್ಲ ನಿಮ್ಗೆ 2 ಕಿಲೋಮೀಟರ್ ಸರೌಂಡಿಂಗ್ ಅಲ್ಲಿ ಬಂದ್ಬಿಡುತ್ತೆ, 1 ಕಿಲೋಮೀಟರ್ ಸರೌಂಡಿಂಗ್ ಎಲ್ಲ ಬಂದ್ಬಿಡುತ್ತೆ. ಅಂದ್ರೆ ನಾನು ದೊಡ್ಡ ಮಾಲ್ಗಳ ಬಗ್ಗೆ ಮಾತಾಡ್ತಾ ಇರೋದು. ಸಣ್ಣ ಪುಟ್ಟ ಆದ್ರೆ ಅರ್ಧ ಕಿಲೋಮೀಟರ್ ಅಲ್ಲೇ ಸಿಕ್ಬಿಡುತ್ತೆ. ಸೊ ಮೇನ್ ಸಿಟಿ ಒಳಗಡೆನೆ ಇರೋದು. ಈ ಕ್ವಶನ್ ರೈಸ್ ಆಗುವಂತ ಸಮಸ್ಯೆನೇ ಇಲ್ಲ. ಪ್ರಾಜೆಕ್ಟಿಗೆ 60 ಫೀಟ್ ರೋಡ್ ಅಟ್ಯಾಚ್ಡ್ ಆಗಿದೆ ನಿಮ್ಗೆ. ಓಕೆನಾ. ಸೊ 60 ಫೀಟ್ ರೋಡ್ ಇಂದನೇ ನಮ್ಮ ಪ್ರಾಜೆಕ್ಟ್ ಸ್ಟಾರ್ಟ್ ಆಗಿದೆ. ಲೀಗಲಿ ನೋಡೋದಾದ್ರೆ ಏನಿದೆ ಸರ್ ಈ ಲೇಔಟ್? ಸರ್ ಇದು DTCP ಅಪ್ರೂವಲ್ ಎ ಖಾತಾ. ಸರ್? ಹೌದು, ಎ ಖಾತಾ ಪ್ರಾಜೆಕ್ಟ್. ಸಿಟಿ ಲಿಮಿಟ್ಸ್ ಎಲ್ಲ ಇದೆಯಲ್ವಾ, ಎ ಖಾತಾನೇ ಸಿಗುತ್ತೆ. ಸೊ ಏನ್ ಪ್ರೈಸ್ ಅಲ್ಲಿ ಕೋಟ್ ಮಾಡ್ತಾ ಇದ್ದೀರಾ ಸರ್? ಸರ್ ಇಲ್ಲಿ 75 lakhs ಇಂದ ಸ್ಟಾರ್ಟ್ ಆಗುತ್ತೆ. 3 BHK ವಿಲ್ಲ 75 lakhs ಇಂದ 95 lakhs ತನಕ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಅವರು ಯಾವ ಡೈಮೆನ್ಷನ್ ತಗೊಳ್ತಾರೆ, ಸೈಟ್ ನ ಯಾವ ಡೈಮೆನ್ಷನ್ ತಗೊಳ್ತಾರೆ ಅದ್ರ ಮೇಲೆ ಡಿಫರ್ ಆಗುತ್ತೆ. ಓಕೆ, ಈಗ ಕಸ್ಟಮರ್ಗೆ ಯಾವ ತರ ಕಟ್ಟಬೇಕು ಅದನ್ನು ಹೇಳಿದ್ರೆ ನೀವೇ ಕಟ್ಟಿಸ್ಕೊಡ್ತೀರಾ? ಹೌದು, ಟೋಟಲಿ ಕಂಪ್ನಿನೇ ಕಟ್ಕೊಡ್ತಾರೆ ನಿಮಗೆ. ಕಸ್ಟಮರ್ಸಿಗೆ ಕಂಪ್ನಿನೇ ಕಟ್ಕೊಳ್ಳೋದು. ಸೊ ಅವರಿಗೆ 950 ಸ್ಕ್ವೇರ್ ಫೀಟ್ ಸೈಟ್ ಇಂದ ನಿಮಗೆ 1300 ಸ್ಕ್ವೇರ್ ಫೀಟ್ ಸೈಟ್ ತನಕ ಇನ್ನೂ ದೊಡ್ಡ ಡೈಮೆನ್ಷನ್ ಇರುತ್ತೆ. ಸೊ ಅವರಿಗೆ ಯಾವ ತರ ಡಿಸೈನ್ ಬೇಕು, ಒಬ್ಬೊಬ್ಬರಿಗೆ 3 ಬೆಡ್ರೂಮ್ ಬೇಕು, ಒಬ್ಬೊಬ್ಬರಿಗೆ 4 ಬೆಡ್ರೂಮ್ ಬೇಕಾಗುತ್ತೆ, ಒಬ್ಬೊಬ್ರು 3 ಫ್ಲೋರ್ ಕಟ್ಕೊಳ್ತಾರೆ. ಸೊ ಅವ್ರ ಟೇಸ್ಟ್ ಲೆಕ್ಕದಲ್ಲಿ ನಾವು ಮಾಡ್ಕೊಡ್ತೀವಿ. ಎಸ್ ಸರ್, ಲೋನ್ ಅಪ್ ಟು 80 to 85% ತನಕ ಲೋನ್ ಆಗುತ್ತೆ ಸರ್. ಓಕೆ, ಈಗ ಯಾವ ತರ ಎಲ್ಲ ಬುಕಿಂಗ್ ಮಾಡಬೇಕು ಸರ್? ಸರ್ ಬುಕಿಂಗ್ ವಿಲ್ಲ ಆಗಿರೋದ್ರಿಂದ ಸೊ ನಾರ್ಮಲಿ 5 ಲಕ್ಷ 3 ಲಕ್ಷ ಎಲ್ಲ ತಗೊಳ್ತಾರೆ. ನಾವು ಅಷ್ಟು ತಗೊಳ್ತಾ ಇಲ್ಲ. ಜಸ್ಟ್ 1 lakh rupees ಬಂದ್ಬಿಟ್ಟು ಬುಕಿಂಗ್ ಅಮೌಂಟ್ ಇರುತ್ತೆ. ಸೊ ಬುಕಿಂಗ್ ಆದಮೇಲೆ ಅವರು ಇನ್ ಕೇಸ್ ಅವ್ರು ಲೋನ್ ಹೋಗ್ಬೇಕಂದ್ರೆ ಲೀಗಲ್ ವೆರಿಫಿಕೇಶನ್ ಮಾಡಿಸ್ಕೋಬೋದು 1 lakh ಕೊಟ್ಟು. ಲೀಗಲ್ ಕ್ಲಿಯರ್ ಆದಮೇಲೆ ನೆಕ್ಸ್ಟ್ ಅವರಿಗೆ ಅಪ್ ಟು 80 to 85% ಬ್ಯಾಂಕ್ ಲೋನ್ ಕೊಡುತ್ತೆ. ಮಿಕ್ಕಿದವರು ಅಗ್ರಿಮೆಂಟ್ ವ್ಯಾಲ್ಯೂ ಮಾಡ್ಕೊಂಡು ರಿಜಿಸ್ಟ್ರೇಷನ್ಗೆ ಹೋಗ್ಬೋದು. ಓಕೆ, ಇದು ರೆಡಿ ಫಾರ್ ರಿಜಿಸ್ಟ್ರೇಷನ್ ಅಲ್ವಾ? ರೆಡಿ ಫಾರ್ ರಿಜಿಸ್ಟ್ರೇಷನ್, ಏನು ಸಮಸ್ಯೆ ಇಲ್ಲ. ಥ್ಯಾಂಕ್ ಯು ಸೋ ಮಚ್ ಸರ್, ಇಷ್ಟೆಲ್ಲ ಡೀಟೇಲ್ ಆಗಿ ಹೇಳಿದ್ದಕ್ಕೆ. ಥ್ಯಾಂಕ್ ಯು ಸರ್.